ಈಗಾಗಲೇ ಅಧಿಕಾರ ಹಂಚಿಕೆಯ ಹಗ್ಗ ಜಗ್ಗಾಟ ಇನ್ನೂ ಕೂಡ ಮುಂದುವರೆದಿರುವಂತೆಯೇ ಕಾಣಿಸ್ತಾ ಇದೆ. ಸೊ ಹಾಗೆ ಅಧಿವೇಶನ ಮುಗಿಯುವವರೆಗೂ ಕೂಡ ಏನೂ ಆಗೋದಿಲ್ಲ, ಯಾವುದೇ ರೀತಿಯಾದಂತಹ ಚರ್ಚೆ ಆಗೋದಿಲ್ಲ ಅಥವಾ ಯಾವುದೇ ರೀತಿಯಾದಂತಹ ಸಾಲಿಡ್ ಡಿಸಿಷನ್ ಬರೋದಿಲ್ಲ ಅಂತಾನೆ ಈಗ ಹೇಳಲಾಗ್ತಾ ಇದೆ. ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಬಹುಶಃ ಚರ್ಚೆ ಆಗಬಹುದು. ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಹೇಳಿರುವಂತಹ ಮಾತಿದು. ಸಿಎಂ, ಡಿಸಿಎಂ ಸೇರಿದಂತೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವರಿಬ್ರು ಕೂಡ ಸೇರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಹೈಕಮಾಂಡ್ ಅಂಗಳದಲ್ಲಿದೆ, ಅವ್ರ ಕೈಯಲ್ಲಿದೆ. ನಿನ್ನೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಸೇರಿ ಸಭೆ ನಡೆಸಿದ್ದಾರೆ. ಅವರೆಲ್ಲ ಸೇರಿ ಸರಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಮತ್ತೆ ಒಂದ್ಸಲ ಕುಳಿತು ಮಾತನಾಡ್ತಾರೆ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ. ಅಂದ್ರೆ ಸದ್ಯಕ್ಕಂತೂ ಇದು ಮುಗಿಯೋ ಲಕ್ಷಣಗಳು ಕಾಣಿಸೋದಿಲ್ಲ ಅನ್ನುವಂಥದ್ದು ಈ ಮಾತಿನಿಂದ ಪಕ್ಕ. ಎಲ್ಲವೂ ಕೂಡ ಇದೊಂದು ರೀತಿಯ ಅಲ್ಪ ವಿರಾಮ ಇಟ್ಟಂತ ಆಗಿದೆ ಅಷ್ಟೇನೆ. ಇದೊಂದು ಪಾಸ್ ಮೋಡಲ್ ಇದೆ. ಅಧಿಕಾರ ಹಂಚಿಕೆಯ ವಿಚಾರ, ಈ ಹಗ್ಗ ಜಗ್ಗಾಟಗಳು ಅಥವಾ ಡಿ ಕೆ ಶಿವಕುಮಾರ್ ಅವರ ಒಂದು ಪಟ್ಟು, ಇದೆಲ್ಲವೂ ಕೂಡ ಸದ್ಯಕ್ಕೆ ನೋಡ್ತಾ ಹೋದರೆ ಒಂದು ಅಲ್ಪ ವಿರಾಮ ಅಷ್ಟೇ. ಇನ್ನೇನಾದರೂ ಜನವರಿ ಅಥವಾ ಡಿಸೆಂಬರ್ ಎಂಡ್ ಅಷ್ಟರಲ್ಲೇ ಎಲ್ಲವೂ ಕೂಡ ಮತ್ತೆ ವಾಪಸ್ ಚರ್ಚೆಗೆ ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇವಾಗ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ, ಅವರ ಅಂಗಳದಲ್ಲಿದೆ ಅಂತ. ಈಗ ಬಹುಶಃ ನಿನ್ನೆ ಸಾಯಂಕಾಲನೂ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗು ಕೂಡ ಮಾಡಿದ್ದಾರೆ. ಇವಾಗ ಇರ್ತಕ್ಕಂಥ ಏನು ಮಾಡಬೇಕು ಅಂತ ಒಂದು ಸರಿಯಾಗಿ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಈಗಂತೂ ಬಹುಶಃ ಎಲ್ಲ ನಾವು ಟಿ ವಿಯಲ್ಲಿ, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯೋವರೆಗೆ, ಪಾರ್ಲಿಮೆಂಟ್ ಸೆಷನ್ನು ಕೂಡ 19ನೇ ತಾರೀಕು ಮುಗೀತದೆ, ಮತ್ತು ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗೀತದೆ. ಆವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಂಗೆ ಅನಿಸ್ತದೆ. ಆಗಲೇಬೇಕಲ್ಲ, ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನು ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದರೆ ಏನು ತೊಂದರೆನೇ ಅದು. ಅಧಿಕಾರ ಹಂಚಿಕೆ ಸೂತ್ರ ಇದಾದ್ಮೇಲೆ ಆಗ್ಬೋದು. ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ರು, ಡಿಸೆಂಬರ್ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ, ರೀಶಫಲ್ ಆಗ್ತದೆ ಅಂತ ಹೇಳಿದ್ರು. ಬಹುಶಃ ಇವಾಗ ಜಾನ್ವರಿಯಲ್ಲಿ ಮಾಡ್ತಾರಂತ ಮಾತು ಕೇಳಿ ಬಂದಿದೆ. ಜನವರಿಯಲ್ಲೂ ಆಗ್ಬೋದು, ಇಲ್ಲಾಂದ್ರೆ ಜನವರಿ ಫೆಬ್ರವರಿಲಿ ಆಗ್ತದೆ ಅಂತ ನನಗೆ ಒಂದು ವಿಶ್ವಾಸ ಇದೆ. ನಾನಂತೂ ಆಕಾಂಕ್ಷಿ ಇದ್ದೇನೆ. ನಾನು ಮೇಲೂ ಭಾಳಷ್ಟು ನಮ್ಮ ಭಾಗದ ಜನರ ಕಡೆಯಿಂದ, ನಮ್ಮ ಅಭಿಮಾನಿಗಳ ಕಡೆಯಿಂದ, ನಮ್ಮ ಕ್ಷೇತ್ರ ಜನರ ಕಡೆಯಿಂದ ಎಲ್ಲ ಸಾಕಷ್ಟು ಒಂದು ಒತ್ತಡ ಇದೆ. ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಂದೆ ಒಂದು ರೀಶಫಲ್ ಮಾಡುವಾಗ ನಮಗೂ ಅಕಾಮಿಡೇಟ್ ಮಾಡ್ತಾರಂತ ಹೇಳಿದ್ರು. 2018ರಲ್ಲೂ ಒಂದು ಪ್ರಸಂಗ ಬಂದಿತ್ತು, 23ರಲ್ಲೂ ಬಂದಿತ್ತು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬರ್ತದಂತ ಒಂದು ವಿಶ್ವಾಸ ಇದೆ. ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕಾ ಅಥವಾ ಏನಾದರೂ ಸ್ವತಃ ಶಾಸಕ ಅಜಯ್ ಸಿಂಗ್ ಅವರು ನಮ್ಮ ಜೊತೆ ಇದ್ರೆ ಮಾತಾಡೋಣ. ಅಜಯ್ ಸಿಂಗ್ ಅವರು, ಈಗ ನೀವು ಹೇಳಿರುವಂಥ ಈ ಮಾತಿದೆಯಲ್ಲ, ಅಂದರೆ ಬಹುಶಃ ಡಿಸೆಂಬರ್ ಎಂಡ್ ಅಥವಾ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ಚರ್ಚೆಗೆ ಬರ್ಬೋದು ಅಂತ. ಅಂದರೆ ಈಗ ಈ ಎಲ್ಲ ಚರ್ಚೆಗಳು ಈ ಹಿಂದೆ ಏನು ನಡೀತಿತ್ತಲ್ಲ, ಈ ಬ್ರೇಕ್ಫಾಸ್ಟ್ ಮೂಲಕ ಜಸ್ಟ್ ಒಂದು ಪಾಸ್ ಮೋಡಿಗೆ ಬಂದಿದ್ದಾರೆ ಅಂತನ? ಈ ಬೆಳವಣಿಗೆಗಳೇನಿದ್ರು ಜಸ್ಟ್ ಪಾಸು, ಅಧಿವೇಶನ ಆದ್ಮೇಲೆ ಮತ್ತಿದು ಕಂಟಿನ್ಯೂ ಆಗುತ್ತೆ ಅನ್ನೋ ಅರ್ಥನ ಅಜಯ್ ಸಿಂಗ್ ಅವರೇ? ನನಗೆ ಕೇಳಿದ್ದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಯಾವಾಗ ಆಗ್ತದೆ ಅಂತ ಕೇಳಿದ್ರು. ಅಚ್ಚಾ. ಮೊದಲಿಂದ ಸಿಎಂ ಅವರು ಹೇಳ್ತಾ ಇದ್ರು ಡಿಸೆಂಬರ್ ಅಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತದೆ ಅಂತ ನಮ್ಗೆಲ್ಲರೂ ಕೂಡ ಹೇಳ್ತಾ ಇದ್ರು. ಕರೆಕ್ಟ್. ಸೊ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಅಧಿವೇಶನ ಆದ ನಂತರ ಡಿಸೆಂಬರ್ ಆಗ್ಬಹುದು, ಇಲ್ಲಾಂದ್ರೆ ಜನವರಿಯಲ್ಲಿ ಆಗ್ಬಹುದು, ಇಲ್ಲಾಂದ್ರೆ ಫೆಬ್ರವರಿ ಆಗ್ಬಹುದು ಅಂತ ನಾನು ಹೇಳಿದೆ. ಓಕೆ. ನನ್ಗೆ ಕೇಳಿದ್ದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ. ಮತ್ತೆ ಸಿಎಂ ಬದಲಾವಣೆ ಬಗ್ಗೆನೂ ಕೂಡ ನಂಗೆ ಕೇಳಿದ್ರು. ಸಿಎಂ ಬದಲಾವಣೆ ಬಗ್ಗೆ ಈಗಾಗಲೇ ಸಿಎಂ ಅವರು, ಡಿಸಿಎಂ ಅವರು ಜಾಯಿಂಟ್ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಕರೆಕ್ಟ್, ಹೌದು, ಕರೆಕ್ಟ್. ಅವ್ರು ಏನ್ ಹೇಳಿದ್ದಾರೆ, ಏನಿದ್ರು ಕೂಡ ಹೈಕಮಾಂಡ್ ತೀರ್ಮಾನನೇ ಫೈನಲ್ ಅಂತ ಅವ್ರು ಹೇಳಿದ್ದಾರೆ. ಸರಿ. ನಾನ್ ಮಾತಾಡಿದ್ದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ. ಅದು ಡಿಸೆಂಬರ್ ಅಲ್ಲೂ ಆಗ್ಬಹುದು, ಜಾನ್ವರಿಯಲ್ಲೂ ಆಗ್ಬಹುದು, ಫೆಬ್ರವರಿ ಆಗ್ಬಹುದು ಅಂತ ನಾನು ಹೇಳಿದೆ. ಓಕೆ. ಸೊ ಈ ಅಧಿಕಾರ ಹಂಚಿಕೆ ಅನ್ನುವಂಥ ವಿಚಾರದ ಬಗ್ಗೆ ನಿಮ್ಗೆ ಯಾವುದೇ ರೀತಿಯಾದಂಥ ಅದು ಮಾಹಿತಿ ಅಥವಾ ಸೂಚನೆಗಳಿಲ್ಲ ಹಾಗಾದ್ರೆ? ಅಧಿಕಾರ ಹಂಚಿಕೆ ಬಗ್ಗೆ ನಾನು ಮಾತಾಡಿಲ್ಲ. ನಾನು ಮಾತಾಡಿದ್ದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ ಆಗ್ಬೋದಂತ ಇದೆ. ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡ್ತಾರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಬಗ್ಗೆ, ಅವಾಗ್ಲೇ ಆಗ್ತದೆ ಅಂತ ನಾನು. ನೀವು ಆಕಾಂಕ್ಷಿ ಇದ್ದೀರಾ ಅಜಯ್ ಸಿಂಗ್ ಅವರೇ ಮಿನಿಸ್ಟ್ರಿಗೆ? ನಾನು ಡೆಫಿನೆಟ್ಲಿ ಆಕಾಂಕ್ಷಿ ಇದ್ದೀನಿ. 2018ರಲ್ಲೂ ಇದ್ದೆ, 2023ರಲ್ಲೂ ಇದ್ದೆ. ನಾನು ಆಕಾಂಕ್ಷಿ ಇದ್ದೀನಿ ಅಂತ ಹೇಳಿದ್ದೆ ನಾನು. ಓಕೆ. ಸೊ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಬರೋದು ಈ ಥರದೊಂದಷ್ಟು ಆಗ್ತಾ ಇದೆಯಾ ನಿಮ್ಮ ಕಡೆಯಿಂದ ಪ್ರಯತ್ನಗಳು?
ಏನ್ ಪ್ರಯತ್ನ, ನಾವಂತೂ ಡೆಲ್ಲಿಗೆ ಹೋಗಿಲ್ಲ, ನಾನು ನಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಓಕೆ. ಕ್ಷೇತ್ರ ಹೋಗುವ ಒಂದು ಸಂದರ್ಭದಲ್ಲಿ ಹ್ಮ್. ಎಲ್ಲರೂ ನಂಗೆ ಭೇಟಿ ಆಗಿದ್ರು ಅಂತ ಒಂದು ಸಂದರ್ಭದಲ್ಲಿ ಹೇಳಿದೆ ನಾನು. ಓಕೆ. ಓಕೆ. ಎಸ್, ಥ್ಯಾಂಕ್ ಯು ಅಜಯ್ ಸಿಂಗ್ ಅವರೇ, ಥ್ಯಾಂಕ್ ಯು.